ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಅಂದರೆ ಇವಾಗ 1-2-3 ಡೇಸಿಂದ ನಾನು ಏನು ವ್ಲಾಗ್ನ ಶೂಟ್ ಮಾಡೋದಕ್ಕಾಗಿಲ್ಲ. ಕೆಲವೊಂದು ಕ್ಲಿಪ್ಸ್ನ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮಮ್ಮಿನೂ ನಾಳೆ ನಾಡಿದ್ರಲ್ಲಿ ಊರಿಗೆ ಹೋಗ್ತಿದ್ದಾರೆ. ಮಮ್ಮಿಗೆ ಕಳ್ಸೋದಕ್ಕೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಬೇಗ ಕಳ್ಸೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ನಮ್ಮಮ್ಮ ಜಾಸ್ತಿ ದಿನ ನಿಲ್ಲಲ್ಲ. ಯಾವಾಗ ಬಂದ್ರೂ ಒಂದು 8 ದಿನ 10 ದಿನ ಅಷ್ಟೇ, ಅದಕ್ಕಿಂತ ಜಾಸ್ತಿ ಉಳ್ಕೊಳ್ಳೋದಿಲ್ಲ. ಅಲ್ಲೂ ಕೆಲಸ ಇರುತ್ತೆ ಅಲ್ವಾ. ನಮ್ಮ ತಂಗಿನ ಬೇರೆ ಬಿಟ್ಟು ಬಂದಿದ್ದಾರೆ. ಸೊ ಅಮ್ಮ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಮದುದು ಕೂಡ ಸ್ಕೂಲ್ ಇದೆ, ಮಧ್ಯಾಹ್ನ ಬಿಟ್ಟು ಬಂದಿದ್ಲು ನನ್ನ ಮಗನಿಗೋಸ್ಕರ. ಅವಳದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಅವ್ರು ಹೋಗ್ತಿದ್ದಾರೆ. ಊರಿಂದ ಬಂದಾಗಿಂದನೂ ಪ್ರತಿದಿನವೂ ದೇವ್ರ ಪೂಜೆ ನಮ್ಮ ಮದುವೆ ಮಾಡ್ತಿದ್ದಾಳೆ. ಆ್ಯಂಡ್ ನನ್ನ ಮಗ ಡೈರೆಕ್ಟಾಗಿ ಸ್ವಾಮಿ ಎಲ್ಲಿದೆ ಮಗನೇ ಅಂದ ತಕ್ಷಣ ಯಾವ ಮನೇಲಾದರೂ ದೇವ್ರ ಮನೆ ನೋಡಿದರೆ ಡೈರೆಕ್ಟಾಗಿ ದೇವ್ರ ಮನೆಗೆ ಹೋಗ್ಬಿಡ್ತಾನೆ. ಅವ್ನು ದೇವ್ರ ಮನೆ ಹೊಸ್ಲುವರೆಗೂ ಹೋಗ್ತಾನೆ, ಬಟ್ ದೇವ್ರ ಮನೆ ಒಳಗಡೆ ಹೋಗಲ್ಲ, ಏನೂ ಎಳೆಯಲ್ಲ. ಅವನು ಹೊಸ್ಲು ದಾಟಕ್ಕೆ ಬಂದ್ರೂ ಕೂಡ ಅವನು ಒಳಗಡೆ ಹೋಗಲ್ಲ. ನಾವೇ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿದಾಗ ಮಾತ್ರ ಒಳಗಡೆ ಬಂದು ನಮಸ್ಕಾರ ಮಾಡ್ತಾನೆ. ಇಲ್ಲಾಂದರೆ ಹೊರಗಡೆ ಹೊಸ್ಲ ಹತ್ರನೇ ಕೂತ್ಕೊಂಡು ನಮಸ್ಕಾರ ಮಾಡ್ತಾನೆ. ನೀವಿಲ್ಲಿ ನೋಡ್ಬೋದು. ದಿನಾನು ಪೂಜೆ ಮುಗ್ದಾದ್ಮೇಲೆ ಅವನ್ನ ತೊಗೊಂಡು ಒಂದು ರೌಂಡ್ ಸೈಕಲಲ್ಲಿ ಎಲ್ಲ ಕಡೆ ರೌಂಡ್ ಹೊಡ್ಸ್ಕೊಂಡು ಬರ್ತಾಳೆ. ಆ್ಯಂಡ್ ಇದು ಅವನ ರೂಟೀನ್ ಆಗಿದೆ ಅಂತಲೇ ಹೇಳ್ಬೋದು. ನಾನಿವಾಗ ನನ್ನ ಮಗನಿಗೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪೀಸ್ ಆಗೋಷ್ಟು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ನ ಇದನ್ನು ಕೂಡ ಒಂದು ಪೀಸ್ ಮಾತ್ರ ತೊಗೊಂಡಿದ್ದೀನಿ, ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ 1-2 ಹಸಿರು ಬಟಾಣಿ ತೊಗೊಂಡಿದ್ದೀನಿ. ಆಮೇಲೆ 1 ಎಸಳಾಗೋಷ್ಟು ಬೆಳ್ಳುಳ್ಳಿ, ಒಂದು ಚೂರು ಖಾರ ಕೊಡಲಿ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಅಕ್ಕಿನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು 1 ಸ್ಪೂನ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ಇವಾಗ ಇದು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, ಒಂದು ಪಿಂಚ್ ಆಗೋಷ್ಟು ತೊಗೊಂಡಿದ್ದೀನಿ ಜೀರಿಗೆ ಅಷ್ಟೇ. ಆಮೇಲೆ ಬೆಳ್ಳುಳ್ಳಿ ಒಂದು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ ಮತ್ತು ಹಸಿರು ಬಟಾಣಿ 3 ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪಿಂಚ್ ಆಗೋಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ ಸೇರಿಸ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ಒಂದು ಕುದಿ ಬಂದಿದೆ. ನಾನು ಇದಕ್ಕೆ ಅಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಗನಿಗೆ ಊಟ ಮಾಡಿಸಿದ್ದಾಯಿತು. ಅದಾದಮೇಲೆ ನಮಗೆ ನಮ್ಮ ಮಮ್ಮಿ ಅಡುಗೆ ಮಾಡಿದರು. ಏನಂದರೆ ಜೋಳದ ರೊಟ್ಟಿ, ಜೋಳಿಕಾಯಿ ಪಲ್ಯ, ಅನ್ನ, ಸಾಂಬಾರು, ಮೊಸರು ಮಾಡಿದರು. ಸೊ ಇದು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು. ಅದಾದಮೇಲೆ ಕೇಸರಿ ಬಾತ್ ಕೂಡ ಮಾಡಿದರು, ಹೇಳೋದು ಮರ್ತಿದ್ದೆ. ಆ್ಯಂಡ್ ಇನ್ನು ರಾತ್ರಿ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ವಿ. ರಾತ್ರಿಗೆ ಸ್ವಲ್ಪ ಅನ್ನ ಮತ್ತು ತುಪ್ಪ ತಿನ್ನಿಸ್ತಾ ಇದ್ದೆ ಅವನಿಗೆ. ಊಟ ಆದಮೇಲೆ ಆ್ಯಸ್ ಯೂಶ್ವಲ್ ವೀಡಿಯೋ ಕಾಲ್, ಅವರು ಚಿಕ್ಕಮ್ಮಂದ್ರು ವೀಡಿಯೋ ಕಾಲ್ ಮಾಡಿದರು. ನೋಡಿ ಇಲ್ಲಿ ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅವನಿಗೆ ಹೆಂಗಾಗಿದೆ ಅಂದರೆ ಇವಾಗ ಎಲ್ಲರೂ ಫೋನಲ್ಲೇ ಇದ್ದಾರೆ ಅಂತ ಫೋನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಏನೂ ನೋಡಲ್ಲ, ಬಟ್ ಫೋನ್ನೇ ಕಿವಿಗೆ ಹಾಕೊಂಡು ಕೂತ್ಕೊತಾನೆ. ಆಮೇಲೆ ಅವನಿಗೆ ನಿದ್ದೆ ಬಂತು. ಸೊ ಅವರಪ್ಪನ ಎದೆಗೆ ಹೊರ್ಕೊಂಡು ಸುಮಾರು ಹೊತ್ತು ಹಾಗೆ ಕೂತ್ಕೊಂಡಿದ್ದ. ಸೊ ಏನು ಗೊತ್ತಾ, ನಾವು ಅವನಿಗೆ ಸ್ಕ್ರೀನ್ ಟೈಮಿಂಗೇ ಕೊಡಲ್ಲ. ಅವನ್ನ ಹಿಂಗೆ ಎಂಗೇಜಾಗಿ ಇಟ್ಬಿಡ್ತೀವಿ. ಏನಾದರೂ ಆಟ ಆಡಿಸ್ಕೊಂಡು ಸುಮ್ಮನೆ ಇರೋದ್ರಿಂದ ಅವನು ಬೇರೆ ಕಡೆ ಲಕ್ಷ್ಯ ಕೊಡಲ್ಲ ಅಷ್ಟು. ಇಲ್ಲಿ ನೋಡಿ ಅವ್ರ ಅಕ್ಕ ಆಟ ಆಡಿಸಿದ್ದಾಳೆ, ಅವರಪ್ಪ ಅವರಕ್ಕ. ಅದಾದಮೇಲೆ ನಾನು ಅವರಪ್ಪ ಸುಮಾರು ಹೊತ್ತು ಅವನ್ನ ಆಟ ಆಡಿಸಿದ್ವಿ. ಸೊ ಹಿಂಗಿರೋದ್ರಿಂದ ಅವರು ಮೊಬೈಲು ಅದು ಇದು ಕಡೆ ಗಮನ ಕೊಡಲ್ಲ. ಆ್ಯಂಡ್ ಹೋಗೋ ಹಿಂದಿನ ದಿನ ಇಲ್ಲಿ ನೋಡಿ ಅಕ್ಕ ತಮ್ಮ ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ದಾರೆ. ಅವನು ಹುಟ್ಟಿದಾಗಿಂದ ಮೊನ್ನೆ ಅವಳು ಊರಿಗೆ ಹೋಗೋವರೆಗೂ ಅವಳು ಅವನನ್ನು ಬಿಟ್ಟು ಇಲ್ಲವೇ ಇಲ್ಲ.
ಪ್ರತಿದಿನ ಅವನ ಮುಖ ನೋಡಿನೇ ಎದ್ದೇಳೋಳು, ಅಷ್ಟು ಅಂಟ್ಕೊಂಬಿಟ್ಟಿದ್ಲು ಅವನಿಗೆ. ನನ್ನ ಸಾಕಷ್ಟು ವ್ಲಾಗಲ್ಲಿ ನೋಡಿರ್ತೀರ ನೀವು ಅವ್ರ ಬಾಂಡಿಂಗ್ ಹೆಂಗಿದೆ ಅಂತ. ಅವನ ಹತ್ರ ಜಾಸ್ತಿ ಹೊಡೆಸ್ಕೊಂಡವಳು ಅವಳೇ, ಅವನ ಕಡೆಯಿಂದ ಜಾಸ್ತಿ ಮುದ್ದು ಮಾಡಿಸ್ಕೊಂಡವಳು ಕೂಡ. ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೋಗ್ತಾ ಇರೋದ್ರಿಂದ ಬೇಗ ಮಲಗ್ತಾ ಇರಲಿಲ್ಲ. ನಮ್ಮ ಮಮ್ಮಿ ಅಂತೂ 2 ದಿನದಿಂದ ಅಳ್ತಾಯಿದ್ರು. ನೀವಿಲ್ಲಿ ನೋಡ್ಬೋದು. ನಮ್ಮ ಮಮ್ಮಿ ಎಲ್ಲ ಮಾರ್ನಿಂಗ್ 7 ಗಂಟೆಗೆ ರೆಡಿ ಆಗಿದ್ದರು ಹೊರಡೋದಕ್ಕೆ. ಯಾಕಂದರೆ ದೂರ ಇರೋದ್ರಿಂದ ಬೇಗ ಹೊರಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದರು. ನೀವಿಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಅಳ್ತಿದ್ದಾರೆ ಅಂತ. 2 ದಿನದಿಂದ ಇದಕ್ಕಿಂತ ಜಾಸ್ತಿ ಹತ್ತಿದ್ದಾರೆ ನಾನು ಬಿಟ್ಟು ಹೋಗಬೇಕಾಗತ್ತೆ ಅಂತ. ಅಯ್ಯೋ ಅವ್ನು ಬಿಟ್ಟು ಹೆಂಗಿರೋದು ಅಂತ ಬೆಳಗ್ಗೆಯಿಂದ ಅಳ್ತಾಯಿದ್ರು. ಎಷ್ಟು ಕಷ್ಟ ಆಗುತ್ತೆ ಅಲ್ವಾ, ಡೆಲಿವರಿ ಆಗಿ ಪೋಸ್ಟ್ಮಾರ್ಟಮ್ ಜರ್ನಿ ಎಲ್ಲ ಮುಗಿದ್ಮೇಲೆ ಅಮ್ಮನ್ನ ಕಳಿಸೋದು ಅಥವಾ ಅಮ್ಮನ ಮನೆಯಿಂದ ನಾವು ಬರೋದು, ಇದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಅದರಲ್ಲೂ ದೂರ ಅಂತೂ ಇದೆಯಲ್ಲ, ಅದೊಂಥರ ಬೇರೆ ಲೆವೆಲ್ ನೋವು ಅಂತಲೇ ಹೇಳ್ಬೋದು. ಮೊಮ್ಮಕ್ಕಳನ್ನ ಅವ್ರಿಗೆ ಬಿಟ್ಟಿರೋದಕ್ಕಾಗಬೇಕು ಅಲ್ವಾ. ಇಲ್ಲಿ ನೋಡಿ ನಮ್ಮ ಮಧು ಎಷ್ಟು ಅಳ್ತಿದ್ದಾಳೆ ಅಂತ. ಅವಳಿಗೆ ಅವ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಫೈನಲಿ ನಮ್ಮ ಮಮ್ಮಿ ಎಲ್ಲ ಊರಿಗೆ ಹೊರಟರು. ಮಿಸ್ ಯು ಸೋ ಮಚ್ ಮಮ್ಮಿ.